ಈ ಒಂದು ಪ್ರತಿಭಟನೆ ನಾವು ಯಾಕೆ ಹೆಣ್ಮಕ್ಳು ಮಾಡ್ತಾ ಇದೀವಿ ಅಂತಂದ್ರೆ 1996ರಲ್ಲಿ ನಮ್ಮ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ದೇವೇಗೌಡರ ಅಪ್ಪಾಜಿಯವರು ಈ ಒಂದು ಮಹಿಳಾ ಮೀಸಲಾತಿಯನ್ನ ಆ 96ನೇ ಇಸ್ವಿ ಪ್ರಧಾನಿ ಇದ್ದಕ್ಕೆ ಕೂಡ ಇದು ಮಾಡಬೇಕಂತ ಬೀಜ ಬಿತ್ತಿದ್ದವರೇ ದೇವೇಗೌಡರು. ಆ ಮಸೂದೆಯನ್ನ ಈ ಮೊನ್ನೆ ಈಗ NDA ಸರ್ಕಾರದಲ್ಲಿ ಈಗ ಇರುವಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಇದರಲ್ಲಿ ಈ ಮಸೂದೆಯನ್ನ ನಾವು ಜಾರಿಗೆ ಬರ್ತದೆ ಅಂತ ಬಹಳಷ್ಟು ಎಲ್ಲ ನಮ್ಮ ಇಡೀ ದೇಶಾದಂತ ಮಹಿಳೆಯರಿಗೆ ಒಂದು ಒಳ್ಳೇದಾಗತ್ತಂತ ಇಲ್ಲ ನಾವು ಬಹಳ ಮಹಿಳೆಯರು ಕಾತುರದಿಂದ ಕಾಯ್ತಾ ಇದ್ದೇವೆ. ಆದ್ರೆ ಇದನ್ನ ಈ ಕಾಂಗ್ರೆಸ್ ಸರ್ಕಾರ ಇದು ಪುಂಡಾರವನ್ನ ಮಾಡಿ ಈ ಮಹಿಳೆಯರನ್ನ ಏನ್ ಮೋಸ ಮಾಡ್ತಾ ಇದ್ದಾರೆ, ಇದಕ್ಕೆ ನಮ್ಮ ಎಲ್ಲಾ ಮಹಿಳೆಯರ ಪರವಾಗಿ ನಾವು ಧಿಕ್ಕಾರವನ್ನ ಸೂಚಿಸುವಂತ ಇದು ಮೋಸ ಮಾಡ್ತಾ ಇದ್ದಾರೆ. ಇವಾಗ ಈ ಎಲ್ಲ ಕೂಡ ನಾವು ಕಾಣುವಂತದ್ದು ಇದು 96ನೇ ಇಸ್ವಿಯಿಂದ ಈವರೆಗೂ ಕೂಡ ಆ ಮಸೂದೆ ಕಾಯ್ದೆಯನ್ನ ಜಾರಿಗೆ ಬರಬೇಕಾಗಿತ್ತು. ಆ ಮಸೂದೆ ಕಾಯ್ದೆಯನ್ನ ಏನ್ ರದ್ದಾಗಿದೆ, ಆ ರದ್ದಾಗಿದ್ದಕ್ಕೆ ಈ ಕಾರಣನೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನ್ರಿ. ಯಾಕೆ ಅದು ಬಿಲ್ ಸ್ಯಾಂಕ್ಷನ್ ಆಗಿಲ್ಲ? ರಾಜ್ಯದ ಈಗ ದೇಶದಲ್ಲಿ ಇದೇ ನಡೀತಕ್ಕಂತ ಹುನ್ನಾರವಂತ ನಾವು ಹೇಳ್ಬಹುದು. ಯಾಕಂತಂದ್ರೆ ಈಗ ಕಾಂಗ್ರೆಸ್ ಜೊತೆ ಅವರು ಮೈತ್ರಿಯಲ್ಲಿರುವಂತ ಅವರು ಕೂಡ ಕಾಂಗ್ರೆಸ್ ಒಗ್ಗಟ್ಟು ಗೂಡ್ಸಿ ಏನು ಬಿಜೆಪಿ ಸರ್ಕಾರದ ಒಂದು ಏನ್ ಕಾಯ್ದೆ ಆಗ್ಬೇಕಾಗಿತ್ತು ಅದನ್ನ ಯಾಕೇನು ಹುನ್ನಾರವನ್ನ ಮಾಡಿ ಈ ಮಹಿಳಾ ಮೀಸಲಾತಿಯನ್ನ ರದ್ದುಗೊಳಿಸಿದ ಮೋಸವನ್ನ ಮಾಡಿದಾರಂತ ನಾವು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತೀವ್ರಿ. ಇದು ಮಹಿಳೆಯರ ಪರವಾಗಿ ಖಂಡನೀಯ ಕೂಡ. ಏನದಲ್ಲ ಅದ್ರೊಳಗೇನು ಮಾಡಬಹುದಲ್ಲ ಬಿಜೆಪಿ ಗೌರ್ಮೆಂಟ್ ಚೆನ್ನಾಗಿ ಮಹಿಳೆಯರು ಕೊಡ್ಬೇಕಂತೇಳಿ. ಹೌದು, ಇಲ್ಲ ಬರ್ತದಂತ ಒಂದು ಕೈಗೆ ತಗೊಂಡ್ಬಂದು ಅಲ್ಲ ಕಾಯ್ದೆಗೆ ಬರುತ್ತ ಮೊನ್ನೆ ಆಗ್ಬೇಕಾಗಿತ್ತಲ್ರಿ. ಅದನ್ನ ಕೂಡ ಈಗ ಸ್ಟಾಪ್ ಇಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅದನ್ನ ನೋಡ್ಬೇಕ್ರಿ ಯಾವ ರೀತಿಯಾಗಿ ಅದನ್ನ ಮುಂಚೂಣಿ ತರುತ್ತಾರೆ ನಮ್ಮ NDA ಸರ್ಕಾರ ಅನ್ನೋದು ನಾವು ನೋಡ್ಬೇಕಾಗ್ತದ್ರಿ. ಇವತ್ತು ಈ ಮಹಿಳಾ ಮೀಸಲಾತಿ ವುಮೆನ್ಸ್ ರಿಸರ್ವೇಶನ್ ಏನ್ ಬಿಲ್ ರದ್ದಾಗಿದೆ ಮೊನ್ನೆ ಸೆಷನ್ ಅಲ್ಲಿ, ಅದ್ರ ಬಗ್ಗೆ ರದ್ದಾಗಿದ್ದ ಕುರಿತವಾಗಿ ನಾವು ಎಲ್ಲರೂ ಈ ಮಹಿಳೆಯರು ಹಾಗೂ JDS ಪಕ್ಷದಿಂದ ಸನ್ಮಾನ್ಯ ಶ್ರೀ ದೇವೇಗೌಡರು, ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆದೇಶದ ಮೇರೆಗೆ ನಾವು ಇವತ್ತು ಈ ಪ್ರೊಸೆಷನ್ ಅನ್ನ ಮಾಡ್ತಾ ಇದೀವಿ. ಈ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಏನು ನೀವು ಕೇಳಿದ್ರಲ್ಲ ಆಗಾಳೆ ಇದರದು ಕ್ಯಾನ್ಸಲ್ ಆಗಿದ್ದಕ್ಕೆ ರೀಸನ್ ಏನದ ಅಂತ ಹೇಳ್ಬಿಟ್ಟು, ಆ ಡಿಲಿಮಿಟೈಸೇಷನ್ ಬಗ್ಗೆ ಇವ್ರೇನ್ ಕ್ಯಾನ್ಸಲ್ ಮಾಡಿದ್ದಾರೆ. ಆ ಒಂದೇ ಅಬ್ಜೆಕ್ಷನ್ ಇಟ್ಕೊಂಡು ಇವ್ರು ಮಹಿಳಾ ಬಿಲ್ ಅನ್ನ ಕ್ಯಾನ್ಸಲ್ ಮಾಡಬಾರ್ದಾಗಿತ್ತು. ಮಹಿಳಾ ಬಿಲ್ ಅನ್ನ ಇವರು ಸಕ್ಸಸ್ಫುಲ್ ಆಗಿ ಇದು ಮಾಡಿ ರೆಸೊಲ್ಯೂಷನ್ ತಂದು ಬೇಕಂದ್ರೆ ಡಿಲಿಮಿಟೈಸೇಷನ್ ಬಗ್ಗೆ ಇವ್ರನ್ನ ಇದು ಮಾಡ್ತಾ ಇದಾರಲ್ಲ, ಜನಸಂಖ್ಯೆ ಆಧಾರದ ಮೇಲೆ ಏನ್ ಮಾಡ್ಬೇಕಂತ ಮಾಡ್ತಾ ಇದಾರೆ, ಅದನ್ನ ಅವ್ರ ಪ್ರೊಸೆಸ್ ಅಲ್ಲಿ ಇಡಬಹುದಾಗಿತ್ತು. ಆದ್ರೆ ಇದು ಬಿಲ್ಲೇ ರದ್ದು ಮಾಡೋದ್ರಿಂದ ನಮ್ಮ ಮಹಿಳೆಯರಿಗೆಲ್ಲ ಒಂದು ತ್ರಾಸಾಗಿದೆ. ಯಾಕಂತಂದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಬರುವಂತ ನೆಪೋಟಿಸಂ ಏನದ, ಅವ್ರ ಖಾನ್ದಾನಿ ವಿರಾಸತ್ತಲ್ಲಿ ಏನ್ ಇವರು ಅಧಿಕಾರಕ್ಕೆ ಬರ್ತಾ ಇದಾರೆ, ನಾನು ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಮೊಮ್ಮಗಳು, ನನ್ನ ತಾಯಿ, ನನ್ನ ಹೆಂಡತಿ, ಇದನ್ನೆಲ್ಲ ರದ್ದುಪಡಿಸೋದಕ್ಕೆ ದೇವೇಗೌಡರು ಏನ್ ಮಾಡಿದ್ರು ಅವಾಗ 33% ರಿಸರ್ವೇಶನ್ ಅಂತ ಹೇಳ್ಬಿಟ್ಟು ಅವಾಗ ಕಟ್ಟರವಾಗಿ ಕಾಂಗ್ರೆಸ್ ಪಕ್ಷ ಅವಾಗೂ ವಿರೋಧ ಮಾಡಿತ್ತು, ಇವತ್ತು ವಿರೋಧ ಮಾಡ್ತಾ ಇದೆ. ಆದ್ರೆ ತಾವು ಇದ್ದಾಗ ಈ ಬಿಲ್ ಅನ್ನ ತಗೊಂಡ್ ಬರ್ಬೇಕನ್ನೋದು ಉದ್ದೇಶ, ಮತ್ತೆ ಈಗ ತಗೊಂಡ್ ಬಂದಾಗ ಬ್ಯಾಡ್ ಅನ್ನೋದು ಉದ್ದೇಶ ಇದು ಸರಿ ಅನಿಸ್ತಾ ಇಲ್ಲ. ಮಹಿಳೆಯರ ಪರವಾಗಿ ಕಾಂಗ್ರೆಸ್ ಪಕ್ಷ ನಿಂದಿರ್ಬೇಕು. ನಾ ಯಾವತ್ತೂ ಹೇಳ್ತಾ ಬರ್ತಾ ಇದ್ದೀನಿ, 2000 ಬಸ್ ಫ್ರೀ ಟಿಕೆಟ್ಗೆ ಆ ಸಬಲೀಕರಣ ಹೇಳೋದಿಲ್ಲ. ರಾಜಕೀಯವಾಗಿ ಹಾಗೂ ಮತ್ತು ಸಬಲೀಕರಣ ಮಾಡ್ಬೇಕಂತಂದ್ರೆ ಮಹಿಳೆಯರಿಗೆ ರಿಸರ್ವೇಶನ್ ಮಾಡೇಬೇಕು. ಹಾಗೂ ನಮ್ಗೆ ಟಿಕೆಟ್ ಜನಸಾಮಾನ್ಯರ ಮಹಿಳೆಗೆ ಯಾವಾಗ ಟಿಕೆಟ್ ಸಿಗುತ್ತೆ, ಅವ್ರು ಯಾವಾಗ ಲೀಡರ್ ಆಗ್ತಾರೆ, ಅವಾಗೆ ಮಹಿಳೆಯರ ಒಂದು ಸಬಲೀಕರಣ ಆಗ್ಲಿಕ್ಕೆ ಸಾಧ್ಯ. ಸನ್ಮಾನ್ ಶ್ರೀ ದೇವೇಗೌಡ ನೋಡುವಂತ ನನಸಾಗ್ಲಿಕ್ಕೆ ಸಾಧ್ಯ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಮುಂದ್ ಬರುವಂತ ಕಾಲಗಳಲ್ಲಿ ಇದು ಈಗ ಏನ್ ರಾಜ್ಯಸಭಾದಲ್ಲಿ ಮತ್ತು ಬಿಗ್ ಪಾರ್ಲಿಮೆಂಟ್ ಅಲ್ಲಿ ಏನ್ ಇದು ಕ್ಯಾನ್ಸಲ್ ಆಗಿದೆ ಬಿಲ್, ಬರುವಂತ ಟೈಮ್ ಅಲ್ಲಿ ಇದನ್ನ ಕರೆಕ್ಟ್ ಆಗಿ ಇವರು ಇಂಪ್ಲಿಮೆಂಟ್ ಮಾಡಿ ಈಗ 2029 ಅಲ್ಲಿ ಏನ್ ಇಲೆಕ್ಷನ್ ಬರ್ತಾವ ಪಾರ್ಲಿಮೆಂಟ್ ಅದು, ಮತ್ ನೆಕ್ಸ್ಟ್ ಬರುವಂತ MLA ಎಲೆಕ್ಷನ್ ಏನ್ ಬರ್ತಾವ ಅದನ್ನ ಇವ್ರು ಮಾಡ್ಬೇಕು. ಯಾಕಂತಂದ್ರೆ ನಾವು ಮಹಿಳೆಯರು ಬಹಳ ಬ್ಯಾಸತ ಆಗಿವೆ. 50% ನಾವು ಹೆಣ್ಮಕ್ಳು ಇದ್ರು ಕೂಡ ಬರೀ MLA MP ಪಾಟೀಲ್ ಮಕ್ಕಳಿಗೆ, ಗೌಡ್ರ ಮಕ್ಕಳಿಗೆ ಅವ್ರಿಗೆಲ್ಲ ಟಿಕೆಟ್ ಕೊಟ್ಟು ನಮ್ಗೆ ಬ್ಯಾಸರ ಆಗೈತಿ. ನಾವು ಕೂಡ MLA MP ಆಗ್ಬೇಕಂತ ಬಯಸೋರದೀವಿ. ಅದಕ್ಕಾಗಿ ಈ ಬಿಲ್ ಅನ್ನ ಪಾಸ್ ಮಾಡ್ಬೇಕು. ಆಗ ಮುಂದ್ ಬರುವಂತ ಟೈಮ್ ಅಲ್ಲಿ ಹೆಣ್ಮಕ್ಳಿಗೆ 33% ರಿಸರ್ವೇಶನ್ ಅನ್ನ ನೀಡಿ ಜನಸಾಮಾನ್ಯರಿಗೆ ಹಾಗೂ ಕಾಸ್ಟ್ ಬೇಸ್ ಮೇಲೆ ಅಲ್ಲಿ ಟಿಕೆಟ್ ಗಳನ್ನ ಕೊಡ್ಬೇಕಂತ ಈ ಮೂಲಕ ನಾವು ವಿನಂತಿಯನ್ನ ಮಾಡ್ಕೊತಾ ಇದ್ದೀವಿ. ಕಾಂಗ್ರೆಸ್ ಮಹಿಳೆಯರ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾರೆ, ಲಡ್ಕಿ ಹೋ ಲಡ್ ಸಕ್ತಿ ಹೋ ಅಂತೇಳಿ ಹೇಳ್ತಿದ್ದಾರೆ. ಮತ್ತೆ ಬಗ್ಗೆ ಇಲ್ಲ, लड़की हूँ लड़ सकती हूँ ये बोलना अलग चीज होती है और लड़कियों को अधिकार देना अलग चीज हो सकती है. एक्चुअली आज हम देख रहे हैं हिंदुस्तान कहीं ना कहीं पुरुष प्रधान समाज बनता जा रहा है.
जितनी भी प्रॉपर्टी होती है आदमियों के नाम से होती है, औरतों के नाम से कोई अपनी प्रॉपर्टी नहीं करता है। अभी इस सिस्टम को बदलने के लिए ये 33% रिजर्वेशन लाया गया था, क्योंकि कास्ट के ऊपर और लीडरशिप के ऊपर ये चीजें होनी थी। अगर लेडीज आगे आएंगी तो जितने भी लेडीज आएंगी वो सारे, मतलब अगर वो ये बीजेपी के नेतृत्व में ये बिल पास हो जाता आज के टाइम में, तो ज्यादा से ज्यादा झुकाव जो है वो बीजेपी से, अब जो रनिंग सरकार है उसको और जो उसको सपोर्ट करती है उस सरकार को मिलता। इस वजह से कांग्रेस कहीं ना कहीं डर चुकी है इस बिल की वजह से कि हम लोग आने वाले दिनों में हार जाएंगे, पूरी उनकी सत्ती बत्ती गुल होने वाली है। इस हिसाब से इन लोगों ने बिल को पास करने के लिए रोका रखा है। क्या बीजेपी के जो व्यक्ति हैं उन्होंने भी क्या उस पर वोटिंग किया है क्या? नहीं नहीं नहीं, ऐसे हो ही नहीं सकता है, क्योंकि 33% रिजर्वेशन करना है। और जो हमारे प्राइम मिनिस्टर बोलते हैं उनके पूरी टीम में, आज बीजेपी में देखते हैं हम लोग एक टीम वर्क है, वही टीम वर्क उनका काम कर रहा है जिसकी वजह से आज भारत आगे जा रहा है। तो फिर इस चीज को देखते हुए हमें सोचना चाहिए कि औरतों को अधिकार देने में दिक्कत क्या हो रही है। अगर आपको डीलिमिटाइजेशन का कुछ इश्यू था तो आप उसको रोके रखते, बट वुमेन्स बिल जो 23 में बोला गया है, सेशन में बात की गई है उस वजह से, तो उसको करने के लिए आज आपने पास होने को बिल क्यों नहीं दिया, ये मेरा सवाल है सरकार से, जो अपोजिशन लीडर है ना उनसे है। और कहीं ना कहीं जो अब सरकार है वो भी इसके लिए काम कर सकती थी कि नहीं करना ही है करके, बट अपोजिशन वाले जितने भी बीजेपी के सपोर्ट में थे वो भी अपोजिशन वालों के साथ मिलकर ये बिल को पास होने को नहीं दिए हैं। वो भी चाहते हैं कि पास ना हो। हाँ ना हो, क्योंकि अब आने वाले दिनों इलेक्शंस में उनकी सीटें डेंजर जोन में जाएंगी, इस वजह से वो लोग पास होने के लिए नहीं दे रहे। महिलाओं के हाथ में पावर आ जाएगा तो थोड़ा बहुत देश सुधर सकता है। लेडीज जब घर सुधार सकती हैं, गली सुधार सकती हैं, तो देश भी सुधार सकती है। इसका उदाहरण तो आप देख ही चुके हैं काफी दिनों। तो कहीं ना कहीं औरतों को अधिकार में आना जरूरी है मेरे हिसाब से। महिला अध्यक्ष बीजापुर में ये 33% का हमें आज ये स्ट्राइक कर रहे हैं। किस लिए कर रहे हैं बोले तो परसों विधान लोकसभा के अंदर हम ना अपोज करें, कांग्रेस वाले अपोज करें, इसलिए हमें आज 33% महिला को होना और उनको अधिकार मिलना, उनको आगे एमएलए हो, नौकरी हो, सब भी 30% मिलना बोल को हम इसके लिए स्ट्राइक कर रहे हैं। इसे आगे भी हमें 2028-29 के अंदर हमारी सरकार बनती है, हम इसे पूरा करेंगे, करना बोल को मैं ऊपर, और मोदी जी का भी बहुत बड़ा इसके अंदर हाथ है, ये करने वास्ते है, ये होना जरूर है। ये कांग्रेस को हम धिक्कार करते हैं बिल्कुल। मैं ये दो बात खत्म करता हूँ। नमस्ते, थैंक यू।